ಮೋಹನ್ ಅಣ್ಣಾರ ಮತ್ತು ನಮ್ಮ SDMCಯ ನನ್ನ ಅತಿ ಆತ್ಮೀಯರಾದಂಥ ಜಮಾಲ್ ಸಾಬ್ ನದಾಪರು ಹಾಗೂ ಇನ್ನಿತರ ಎಲ್ಲ ನನ್ನ ಸಹೋದ್ಯೋಗಿಗಳು ಗುರುಮಾತೆಯರು ಹಾಗೂ ಗುರುಗಳು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪಾಲಕರು ಮುದ್ದು ಮಕ್ಕಳಿಗೆ ಕೂಡ ನಮಸ್ಕರಿಸ್ತಾ ಇವತ್ತಿನ ದಿನ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ಸರ್ ಹೇಳಿದೆ ನಾ ಭಾಳ ಮಾತಾಡ್ಬೇಕಂತೇಳಿ ಬಂದಿದ್ದೆ ಬಾಜು ಒಂದು ಸ್ವಲ್ಪ ಮಾತಾಡ್ರಿ ಟೈಮ್ ಇಲ್ಲ ವಿದ್ಯುತ್ಗೆ ಏನು ಮಾತಾಡೋಕ್ಕಾಗ್ತಾಯಿಲ್ಲ. ಆದರೆ ನಾವೇನು ಮಾತಾಡ್ಬೇಕಂತ ಬಂದು ಪ್ರಿಪೇರ್ ಆಗಿದ್ದೆ ಅದೆಲ್ಲ ಗುರು ಮಾತಾಡೋ ಸರ್ ಎಲ್ಲ ಮಾತಾಡಿಬಿಟ್ರೆ ನಾವು ಮಾತಾಡೋಕ್ಕಂತ ಏನು ಉಳಿದಿಲ್ಲ. ಅದು ಒಂದು ವಿಷಯ ಹೇಳ್ತೀನಿ. ಇವತ್ತು ನಮ್ಮ ಟೀಚರ್ಸ್ ಜೊತೆ ಪಾಲಕರು ಸಂಪರ್ಕ ಇಟ್ಕೊಂಡು ಅವ್ರ ಜೊತೆ ನಮ್ಮ ಮಕ್ಕಳು ಓದ್ತಾ ಇದ್ದಾರೋ ಇಲ್ಲೋ ಅಂತೇಳಿ ಪ್ರತಿ ಸರಿ ನೀವು ಬಂದು ಭೇಟಿ ಆದಾಗ ನಿಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ ಏನು ಓದ್ತಾ ಇಲ್ಲ ಅನ್ನೋಂಥದ್ದು ವಿಷಯ ನಿಮ್ಗೆ ಗೊತ್ತಾಗ್ತೈತಿ. ಮತ್ತು ಓದ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರು ಏನಿಗೆ ಕುತ್ಕೊಂಡು ನಿಮ್ಮ ಮಕ್ಕಳು ಓದಿಸಿದ್ರಂದ್ರೆ ಅವ್ರು ಏನು ನಿಮ್ಮ ಮಕ್ಕಳು ಅವ್ರ ಹತ್ರ ಕಲ್ತಾರೆ ಅನ್ನೋಂಥ ವಿಷಯ ಕೂಡ ನಿಮ್ಗೆ ಗೊತ್ತಾಗ್ತೈತಿ. ನೀವೇನು ಮಾಡ್ತೀರಿ, ನಮ್ಗೆ ಕೆಲಸ ಐತಿ ಅಂತ ಮಕ್ಕಳು ಬಿಟ್ಟು ಹೋಗ್ಬಿಟ್ಟು ಮಕ್ಕಳು ಶಾಲೆಗೆ ಬಂದಾರೋ ಇಲ್ಲ ಅನ್ನೋಂಥದ್ದು ಕೂಡ ನಿಮ್ಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಇನ್ಮೇಲೆ ಹಂಗೆ ಮಾಡಕ್ಕೆ ಹೋಗ್ಬೇಡಿ. ನಾವಾಗಲಿ ನೀವಾಗಲಿ ಮಕ್ಕಳ ಭವಿಷ್ಯಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ. ಬರೀ ದುಡಿಮೆ ಅಂತೇಳಿ ನಾವು ದುಡ್ಮಿಗೋಸ್ಕರ ಕಾಯಂ ಕೊಟ್ಟಂದ್ರೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಕಾಯಂ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ 15 ದಿವಸಕ್ಕೆ ಒಂದು ಸರಿ ಆದರೂ ಪ್ರತಿಯೊಬ್ಬ ಪಾಲಕರು ಬಂದು ನಿಮ್ಮ ಕ್ಲಾಸ್ ಟೀಚರ್ ನಮ್ಮ ಮಕ್ಕಳು ಹೆಂಗದಾರೆ, ಯಾವ ರೀತಿ ಓದಾಕತ್ತಾರೆ ಅನ್ನೋಂಥದ್ದು ಒಂದು ಸ್ವಲ್ಪ ಬಗ್ಗೆ ನೀವು ಅವ್ರ ಜೊತೆ ಮಾತಾಡಿದಾಗ ನಿಮ್ಮ ಮಕ್ಕಳು ಏನು ಕಲ್ತಾರ ಏನು ಕಲ್ತಿಲ್ಲ ಅನ್ನೋಂಥದ್ದು ಕೂಡ ಗೊತ್ತಾಗ್ತದೆ. ಕೆಲವು ಮಕ್ಕಳು ಕೆಟ್ಟ ಚಟಕ್ಕೆ ದಾಸರಾಗ ಯಾಕಂತಂದ್ರೆ ಪೇರೆಂಟ್ಸ್ಗಳು ಏನು ಹೇಳೋದೇ ಇಲ್ಲ. ನಮ್ಗೆ ಯಾರು ಕೇಳ್ತಾರೆ, ನಮ್ಗೆ ಯಾರು ಕೇಳಂಗಿಲ್ಲ. ಸ್ಕೂಲಿಗೆ ಬಂದಾಗ ಭಾರಿ ಒಳ್ಳೆಯದಾಗಿರ್ತಾರೆ, ಸ್ಕೂಲಿಂದ ಹೋದಾಗ ಎಲ್ಲ ರೀತಿ ಚಟಗಳು ಮಾಡ್ತಿರ್ತಾರೆ. ಯಾಕಂತಂದ್ರೆ ನಾವೊಂದು 80 ಮಂದಿ ಸದಸ್ಯರೇನಿದಲ್ಲ ಬರೇ ಇದೇ ಕೆಲಸ. ಆ ಮಕ್ಕಳನ್ನ ಹುಡುಕೋದು, ಅವರು ಸರಿದಾರಿ ಇರ್ತಾರೆ, ಆ ಮಕ್ಕಳು ಹುಡುಕೋದು ಸರಿದಾರಿ ಇರ್ತಾರೆ. ನಾವು ಇದನ್ನೇ ಮಾಡ್ಕೊಂತ ಕುಂತಂದ್ರೆ ನಮ್ದು ಹೊಟ್ಟೆ ಪಾಡೈತಿ, ಜೀವನ ಐತಿ. ಅದಕ್ಕೆ ನೀವು ಕೂಡ ಸ್ವಲ್ಪ ನಮ್ಮ ಜೊತೆ ಸಹಕರಿಸಿದ್ರಂದ್ರೆ ಭಾಳ ಯಶಸ್ವಿ ಆಗ್ತೈತಿ. ಇವತ್ತು ಸರ್ ಹೇಳಿದ್ರೆ 1,000 ಜನ ಸೇರ್ಸೋಣ ಮಾಡೋಣ ಮುಂದಿನ ವರ್ಷ, ಅದೇನು ದೊಡ್ಡ ವಿಷಯ ಇಲ್ಲ. ನೀವು ಮನಸ್ಸು ಮಾಡಿ, ನಾವು ಮನಸ್ಸು ಮಾಡಿದ ಪ್ರತಿಯೊಂದು ಮನೆಗೆ ಹೋಗಿ ಸೇರಿಸಿ ನಮ್ಮ ಶಾಲೆ ಹೇಗೆ ಅಂತಂದ್ರೆ ಹಾಗೆ ಆಗ್ತದೆ. ಮತ್ತು ನಮ್ಮ ಹೊಸಮನಿ ಟೀಚರ್ ಹೇಳಿದ್ರು ಮುಂದಿನ ಸರಿ ಇನ್ನೊಂದು ಇಂಗ್ಲೀಷ್ ಮೀಡಿಯಂ ಮಾಡಿರಂತೆ. ಒಂದು ಇಂಗ್ಲೀಷ್ ಮೀಡಿಯಂ ಮಾಡಿ 1000 ಜನ ಇದ್ದಾರೆ, ಇವ್ರಿಗೆ ಕ್ಲಾಸ್ ಸಿಗ್ತಾ ಇಲ್ಲ. ಯಾರು ಇಂಗ್ಲೀಷ್ ಮೀಡಿಯಂ ಮಾಡಿದ್ರೆ ನಮ್ಮ ಸ್ಕೂಲಿನ ಪರಿಸ್ಥಿತಿ ಏನಾಗ್ತೈತಿ ಸ್ವಲ್ಪ ವಿಚಾರ ಮಾಡಿ. ಇವತ್ತು ಕನ್ನಡ ಮಾಧ್ಯಮದೊಳಗೆ ಬೇಕಾದಷ್ಟು ಅನುಕೂಲ ಐತಿ. ಇಂಗ್ಲೀಷ್ ಅಂತ ಏನು ಬೇಕಾಗಿಲ್ಲ. ಇಂಗ್ಲೀಷ್ನಾಗ ಕಲಿದ್ರೆ ಮಕ್ಕಳು ಕಲಿತಾರ ಅಂತ ಏನು ತಲೆ ಹೋಗಕ್ಕೆ ಹೋಗ್ಬೇಕು. ಕನ್ನಡ ಮಾಧ್ಯಮ ಒಳಗೆ ಕಲಿತರು ಬೇಕಾದಷ್ಟು ಐತಿ.